ತಾತಂ ತಪೋನಿಧಿಂ ವಿನಾಯಕನ ವ್ರತದ ಕಥೆಯನ್ನ ಹೇಳುವುದಕ್ಕೆ ಉಪಕ್ರಮಿಸ್ತಾ ಇದ್ದೇನೆ. ಅತ್ಯಂತ ದುರ್ಲಭವಾದಂತಹ ವ್ರತ ಎನ್ನುವುದಾಗಿ ವ್ರತದಲ್ಲಿ ಕೊಂಡಾಡಿದಂತಹ ವ್ರತದ ಮಹಿಮೆ. ಇಂತಹ ವ್ರತದ ಕಥೆ ಎಲ್ಲಿಂದ ಪ್ರಾರಂಭವಾಯಿತು, ಈ ವ್ರತದ ಆಚರಣೆ ಎಲ್ಲಿಂದ ಪ್ರಾರಂಭವಾಯಿತು ಎನ್ನುವುದು ಬಹುಶಃ ಈ ವ್ರತವನ್ನು ಚೌತಿ ಹಬ್ಬ ಎನ್ನುವುದಾಗಿ ಆಚರಿಸುತ್ತಾ ಇರುವಂತಹ ನಮ್ಮೆಲ್ಲ ಹವ್ಯಕ ಸಂಪ್ರದಾಯದಲ್ಲಿ ಆಚರಿಸುತ್ತಾ ಇರುವಂತಹ ಅನೇಕರಿಗೆ ಈ ವ್ರತದ ಕಥೆ ಎಲ್ಲಿಂದ ಪ್ರಾರಂಭವಾಯಿತು ಅಥವಾ ಇದರ ಆಚರಣೆ ಹೇಗೆ ಎನ್ನುವಂಥದ್ದು ಗೊತ್ತಿರಲಿಕ್ಕಿಲ್ಲ. ಸಾಮಾನ್ಯವಾಗಿ ಎಲ್ಲ ವ್ರತಗಳಿಗೆ ಒಂದು ಕಥೆ ಎನ್ನುವಂಥದ್ದು ಇರ್ತದೆ. ಆ ವ್ರತವನ್ನ ಮಾಡಿ ಜಾಗರಣೆಗೋಸ್ಕರವಾಗಿ ಬೆಳಗಿನವರೆಗೆ ಆ ವ್ರತದ ಕಥೆಯನ್ನ ಕೇಳಿ ಬಾಲಕರ ದಂಡಲೀಲಾಭಿ ಬಾಲಾನಾಂ ದಂಡಲೀಲಾಭಿ ಸ್ವಯಂ ಬುದ್ಧಿಬಲಾಭಿಜಿವಿಸ್ತದ ಎನ್ನುವುದಾಗಿ ಸತ್ಯ ವಿನಾಯಕ ವ್ರತದಲ್ಲಿ ಬರುವಂತಹ ಮಾತು. ಅಂದರೆ ಬುದ್ಧಿಬಲಗಳಿಂದ ಮೊದಲಾದಂತಹ ಆಟಗಳಿಂದ ಇತ್ಯಾದಿಗಳಿಂದ, ಬಾಲಕರ ಚೇಷ್ಟೆಗಳಿಂದ ಇತ್ಯಾದಿಗಳಿಂದ, ನೃತ್ಯ ವಾದ್ಯಗಳಿಂದ ಕೂಡಿ ಬೆಳಗಿನವರೆಗೆ ಜಾಗರಣೆಯನ್ನು ಮಾಡಬೇಕು ಎನ್ನುವುದಾಗಿ ಅರ್ಥ. ಇಂತಹ ವ್ರತವನ್ನ, ಈ ರೀತಿಯಾದಂತಹ ವಿಧಾನವನ್ನು ಕೇವಲ ಉದ್ಯಾಪನೆಯಲ್ಲಿ ಮಾತ್ರ ಮಾಡುವುದು ಎನ್ನುವುದಾಗಿ ಅಲ್ಲ, ಪ್ರತಿ ವರ್ಷ ವ್ರತವನ್ನು ಆಚರಿಸುವಾಗ ಈ ಎಲ್ಲ ವಿಧಾನವನ್ನ ಅನುಸರಿಸಬೇಕು ಎನ್ನುವುದಾಗಿ ಅರ್ಥ. ಅಂತಹ ವಿಧಾನವನ್ನ ಅನುಸರಿಸುವುದಕ್ಕೆ ಪ್ರತಿ ವರ್ಷವೂ ಆಗುವುದಿಲ್ಲ, ಅಶಕ್ತರು ಎನ್ನುವ ಕಾರಣಕ್ಕಾಗಿ ಈ ವ್ರತದ ಉದ್ಯಾಪನೆ ದಿವಸ ಒಂದು ದಿವಸ ಆದರೂ ಇದನ್ನು ಸರಿಯಾಗಿ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ವ್ರತದ ಉದ್ಯಾಪನೆ ಸಮಯದಲ್ಲಿ ವಿಶೇಷವಾಗಿ ಇಂತಹ ಕಥಾ ಪ್ರವಚನವನ್ನ ಏರ್ಪಡಿಸಬೇಕು ಎನ್ನುವುದಾಗಿ ತಿಳಿಸಿದರು. ಹಾಗಾಗಿ ಆ ಪ್ರಕಾರವಾಗಿ ಸಿದ್ಧಿವಿನಾಯಕ ವ್ರತದ ಉದ್ಯಾಪನೆಯ ಅಂಗವಾಗಿ ಆ ವ್ರತದ ಕಥೆಯನ್ನ ನಾವೆಲ್ಲ ಕುಳಿತುಕೊಂಡು ಕೇಳೋಣ. ಶ್ರುತಂ ಹರತಿ ಪಾಪಾನಿ, ಯಾರು ಕೇಳ್ತಾರೋ ಅವರ ಪಾಪಗಳೆಲ್ಲ ನಾಶವಾಗ್ತದೆ ಅಂತ, ಕೇವಲ ಕೇಳುವಿಕೆಯಿಂದಲೇ ಪಾಪ ನಾಶವಾಗ್ತದೆ ಎನ್ನುವುದಾಗಿ ಪುರಾಣದಲ್ಲಿ ಬಂದಂತಹ ಮಾತು. ಹಾಗಾಗಿ ಈ ಕಥೆ ಪ್ರಾರಂಭವಾಗ್ತಾ ಇದೆ. ಆಸೀತ್ ಪುರ ಚಂದ್ರವಂಶೇ ರಾಜ ಧರ್ಮ ಇತಿ ಶ್ರುತಃ ಸ್ವರಾಜ್ಯೇ ದೈವಯೋಗೇನ ಜ್ಞಾತಿಭಿಃ ಕುಟಿಲೈರ್ಹತೆ. ಎಲ್ಲರಿಗೂ ತಿಳಿದಿರುವಂತಹ ಕಥೆ. ಹಿಂದೆ ಧರ್ಮರಾಜ ರಾಜಸೂಯಾಧ್ವರವನ್ನು ಮಾಡಿದ. ರಾಜಸೂಯಾಧ್ವರದಲ್ಲಿ ತಮ್ಮ 4 ತಮ್ಮಂದಿರು 4 ದಿಕ್ಕುಗಳನ್ನು ಸಂಚಾರ ಮಾಡಿ ಎಲ್ಲ ರಾಜ್ಯವನ್ನೆಲ್ಲ ಗೆದ್ದುಕೊಂಡು ಬಂದರು, ಸಂಪತ್ತಿನ ರಾಶಿಯನ್ನೇ ಹಾಕಿದರು. ಅಂತಹ ರಾಜಸೂಯದ ಯಾಗದಲ್ಲಿ ಧರ್ಮರಾಜ ಎಲ್ಲರನ್ನ ಆಮಂತ್ರಿಸಿದ್ದ. ಕೌರವನು ಅದಕ್ಕೆ ಬಂದಿದ್ದ, ಸುಯೋಧನ ಕೂಡ ಆ ರಾಜಸೂಯ ಯಾಗಕ್ಕೆ ಬಂದಿದ್ದ. ಬಂದಂತಹ ಸುಯೋಧನ ಅಲ್ಲಿರುವಂತಹ ಸಂಪತ್ತಿನ ರಾಶಿಯನ್ನು ನೋಡಿ ಮೋಹಗೊಂಡ ಹಾಗೂ ದುರಾಸೆಗೆ ಒಳಗಾದ. ಆ ಧರ್ಮರಾಜನ ಸಂಪತ್ತನ್ನೆಲ್ಲ ತಾನು ಪಡೆದುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಅದನ್ನು ಪಡೆದುಕೊಳ್ಳುವುದಕ್ಕೆ ಒಂದು ಉಪಾಯವನ್ನು ಯೋಚಿಸಿದ. ತನ್ನ ಮಾವನಾದಂತಹ ಶಕುನಿಯಿಂದ ಕೂಡಿಕೊಂಡು ದ್ಯೂತವನ್ನು ಏರ್ಪಡಿಸಿದ. ರಾಜಸೂಯ ಯಾಗವನ್ನು ಮಾಡಿದಂಥವರು ದ್ಯೂತವನ್ನು ಆಡಬೇಕು, ಪಗಡೆಯನ್ನು ಆಡಬೇಕು ಎನ್ನುವಂಥದ್ದು ಶಾಸ್ತ್ರದ ನಿಯಮ, ಆ ಯಾಗದ ನಿಯಮದಲ್ಲಿರುವಂಥದ್ದು. ಹಾಗಾಗಿ ದ್ಯೂತಕ್ಕಾಗಿ ಪಾಂಡವರನ್ನ ಬರಹೇಳಿದ. ಧರ್ಮರಾಜನಿಗೂ ಕೂಡ ಒಂದು ನಿಬಂಧನೆ ಇತ್ತು, ತಾನು ದ್ಯೂತವನ್ನು ಆಡುವುದಕ್ಕೆ ಯಾರು ಕರೆಯಲ್ಪಟ್ಟರೂ ಅವರನ್ನು ಹಾಗೆ ಕಳಿಸುವುದಿಲ್ಲ, ತಾನು ಬರ್ತೇನೆ ಎನ್ನುವುದಾಗಿ ಹೇಳ್ತೇನೆ, ಬಿಡುವುದಿಲ್ಲ ಎನ್ನುವುದಾಗಿ ಒಂದು ನಿಬಂಧನೆ, ಅವನದ್ದಾದಂತಹ ನಿಬಂಧನೆ ಇತ್ತು. ಹಾಗಾಗಿ ದ್ಯೂತಕ್ಕೆ ಹೇಳಿ ಕಳಿಸಿದಾಗ ಸುಹೃದ್ ದ್ಯೂತ ಎನ್ನುವುದಾಗಿ ಹೇಳಿಕೊಂಡಾಗ ಆ ಸುಹೃದ್ ದ್ಯೂತಕ್ಕೆ ಸುಯೋಧನನ ಸುಹೃದ್ ದ್ಯೂತಕ್ಕೆ ಧರ್ಮರಾಜ ಹೋದ. ಧರ್ಮರಾಜ ದ್ಯೂತವನ್ನ ಆಡ್ತಾ ಇದ್ದಾನೆ. ಆ ಕಡೆಯಲ್ಲಿ ಸುಯೋಧನ ಪರವಾಗಿ ಸುಯೋಧನ ಆಡ್ತಾ ಇಲ್ಲ, ಅವನ ಪರವಾಗಿ ಮಾವನಾದಂತಹ ಕುಟಿಲನಾದಂತಹ ಶಕುನಿ ಆಡಿದ. ಈ ಪ್ರಭಾವದಿಂದಾಗಿ ಎಲ್ಲ ಧರ್ಮರಾಜ ತನ್ನೆಲ್ಲ ಸಂಪತ್ತನ್ನ, ರಾಜ್ಯವನ್ನ ಎಲ್ಲವನ್ನ ಕಳೆದುಕೊಂಡ. ಕೊನೆಗೆ ತನ್ನ ಹೆಂಡತಿಯನ್ನು ಕೂಡ ಪಣಕ್ಕಿಟ್ಟು ಕಳೆದುಕೊಂಡ. ಇದೆಲ್ಲ ಗೊತ್ತಿರುವಂತಹ ಕಥೆ. ಹೀಗೆ ಎಲ್ಲವನ್ನೂ ಕಳೆದುಕೊಂಡಂತಹ ಧರ್ಮರಾಜ ಆ ದ್ಯೂತದ ಪಗಡೆಯ ಆಟದ ಪಣದ ನಿಯಮದ ಪ್ರಕಾರವಾಗಿ ಕಾಡಿಗೆ ಹೋಗಬೇಕಾಯಿತು. 14 ವರ್ಷಗಳ ಪರ್ಯಂತರವಾಗಿ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸ ಇತ್ಯಾದಿ. ಹೀಗೆ ಕಾಡಿಗೆ ಹೋಗಬೇಕಾಯಿತು. ಅಂತಹ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಆತ ಅತ್ಯಂತ ಗೊಂಡಾರಣ್ಯವನ್ನು, ತಮ್ಮ ತಮ್ಮಂದಿರನ್ನ ಹಾಗೂ ದ್ರೌಪದಿಯನ್ನ ಸೇರಿಕೊಂಡು ಒಂದು ಗೊಂಡಾರಣ್ಯದ ಪ್ರವೇಶವನ್ನು ಮಾಡಿದ. ಆ ಕಾಡಿನಲ್ಲಿ ಅತ್ಯಂತ ಕಷ್ಟವಾದಂತಹ ಪರಿಸ್ಥಿತಿ. ಕಾಡಿನಲ್ಲಿ ಹೋಗುವುದಕ್ಕೆ ಆಗುವುದಿಲ್ಲ. ಮಹಾಭಾರತದ ಕಥೆಯಲ್ಲಿ ಬರುವಂತೆ ಕೆಲವೊಂದು ಸಂದರ್ಭದಲ್ಲಿ, ಉದಾಹರಣೆಗೆ ಅರಗಿನ ಮನೆಯಿಂದ ಹೊರಬಿದ್ದು ಹೋಗುವಂತಹ ಸಂದರ್ಭದಲ್ಲಿ ಪ್ರಲೋಚನ ಎನ್ನುವಂಥವನು ಅರಗಿನ ಮನೆಗೆ ಬೆಂಕಿಯನ್ನಿಟ್ಟಾಗ ಅದರಿಂದ ಹೊರಗೆ ಹೋಗುವಾಗ ಓಡಾಡುವುದಕ್ಕೂ ಸಾಮರ್ಥ್ಯವಿಲ್ಲಾಗಿತ್ತು. ಅಷ್ಟು ಬಳಲಿದ್ದರು, ಎಲ್ಲರೂ ನಿದ್ರೆಯಲ್ಲೂ ಕೂಡ ಇದ್ದರು. ಅಂತಹ ಸಂದರ್ಭದಲ್ಲಿ ಭೀಮಸೇನ ಅವರನ್ನೆಲ್ಲ ಹೊತ್ತುಕೊಂಡು ಹೆಗಲ ಮೇಲೆ, ಸೊಂಟದ ಮೇಲೆ ಎಲ್ಲ ಕುಳ್ಳಿರಿಸಿಕೊಂಡು ಅವರನ್ನೆಲ್ಲ ಕರೆದುಕೊಂಡು ಹೋದ ಅರಣ್ಯಕ್ಕೆ ಎನ್ನುವುದಾಗಿ ಕಥೆಯಲ್ಲಿ ಬರ್ತದೆ. ಹಾಗಾಗಿ ಅಂತಹ ಗೊಂಡಾರಣ್ಯವಾದಂತಹ ಪ್ರದೇಶ, ದಿಕ್ಕು ದೆಸೆ ಇಲ್ಲದೆ
ಒಬ್ಬ ರಾಜಸೂಯ ಯಾಗದಲ್ಲಿ ಮೂರ್ಧಾಭಿಷಿಕ್ತನಾದಂತಹ ಚಕ್ರವರ್ತಿಯ ಪೀಠವನ್ನು ಅಲಂಕರಿಸಬೇಕಾದಂತಹ ಧರ್ಮರಾಜ ಹೋಗುವಂತಹ ಪರಿಸ್ಥಿತಿ. ಹಾಗೆ ಧರ್ಮರಾಜ ಹೋಗ್ತಾ ಇದ್ದಾನೆ. ಆದರೆ ವಿಶೇಷವಾಗಿ ಧರ್ಮಾತ್ಮರು ಎಲ್ಲಿದ್ದರೂ ಅವರಿಗೆ ಸುಖ ಎನ್ನುವಂಥದ್ದು ಧರ್ಮದಿಂದ ಲಭಿಸುತ್ತದೆ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಧರ್ಮಾತ್ಮರಾದಂಥವರನ್ನು ಭಗವಂತ ಕೈ ಬಿಡುವುದಿಲ್ಲವಂತೆ. ಹಾಗಾಗಿ ಅಂತಹ ಗೊಂಡಾರಣ್ಯದಲ್ಲಿ ಸಂಚರಿಸುತ್ತಾ ಇರುವಾಗಲೂ ಕೂಡ ಧರ್ಮರಾಜನಿಗೆ ಅಲ್ಲಿ ಮುನಿಗಳ ತಪಸ್ಸನ್ನು ಆಚರಿಸುತ್ತಾ ಇರುವಂತಹ ಋಷಿಮುನಿಗಳ ದರ್ಶನವಾಯಿತಂತೆ. ಅಂತಹ ಋಷಿಮುನಿಗಳ ದರ್ಶನ ಮಾತ್ರದಿಂದ ಸಂತುಷ್ಟನಾದಂತಹ ಧರ್ಮರಾಜ ಅಲ್ಲೇ ಇರುವುದಕ್ಕೆ, ಅಲ್ಲೇ ವಾಸವನ್ನು ಮಾಡಬೇಕು ಎನ್ನುವುದಾಗಿ ನಿಶ್ಚಯಿಸಿದ. ಹಾಗೆ ಅಲ್ಲಿಯೇ ವಾಸವನ್ನು ಕೂಡ ಮಾಡಿದ. ಹಾಗೆ ಆ ಮುನಿಗಳಲ್ಲಿ ತನ್ನ ಅಳಿಲನ್ನ ತೋಡಿಕೊಂಡ. ಲೋಕಕ್ಕೆ ಹಿತವಾಗಲಿ ಎನ್ನುವ ಕಾರಣಕ್ಕಾಗಿ ಲೋಕವನ್ನ ಬಿಟ್ಟು ಅರಣ್ಯದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಆಚರಿಸುವವರು ಮುನಿಗಳು. ತಮ್ಮ ಸ್ವಾರ್ಥಕ್ಕಾಗಿ ಆಚರಿಸುವ ತಪಸ್ಸದಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕಾಗಿ ಆಚರಿಸುವಂತಹ ತಪಸ್ಸು. ಹಾಗಾಗಿ ಧರ್ಮರಾಜ ತನ್ನ ಅಳಲನ್ನು ತೋಡಿಕೊಂಡಾಗ ಸಾಧುವಾದಂತಹ ಧರ್ಮಜ್ಞನಾದಂತಹ ಧರ್ಮಶೀಲನಾದಂತಹ ಧರ್ಮರಾಜನಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಬೇಕು ಎನ್ನುವ ಕಾರಣಕ್ಕಾಗಿ ಮುನಿಗಳು ಕೂಡ ಅದಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳು ಏನಿವೆ ಎನ್ನುವುದನ್ನು ಹೇಳುವುದಕ್ಕೊಡಗಿದರು. ಸೂತ ಪುರಾಣಿಕರಲ್ಲಿ ಕೇಳಿದ, ಯಾವ ಈ ಎಲ್ಲ ನನ್ನ ಕಷ್ಟ ಇದೆಯೋ, ಈ ರೀತಿಯಾಗಿ ಅರಣ್ಯದಲ್ಲಿ ಓಡಾಡುವಂತಹ ಕಷ್ಟವಿದೆಯಲ್ಲ, ಚಕ್ರವರ್ತಿಯ ಪೀಠವನ್ನು ಬಿಟ್ಟು ರಾಜ್ಯವನ್ನು ಬಿಟ್ಟು ಈ ರೀತಿಯಾಗಿ ಅಲೆಯುವಂತಹ ಪ್ರಸಂಗ ಬಂತಲ್ಲ, ಇದನ್ನೆಲ್ಲ ನಾಶ ಮಾಡುವಂತಹ, ನನ್ನ ಎಲ್ಲ ಕಷ್ಟಗಳನ್ನು ನಾಶಪಡಿಸುವಂತಹ, ಸುಖವನ್ನು ಕೊಡುವಂತಹ ಯಾವುದಾದ್ರೂ ವ್ರತ ಇದ್ರೆ ತಿಳಿಸಬೇಕು ಎನ್ನುವುದಾಗಿ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ಹಿಂದೆ ಕೈಲಾಸದಲ್ಲಿ ಭಗವಂತನಾದಂತಹ ಪರಮೇಶ್ವರ ಕುಳಿತುಕೊಂಡಿದ್ದ. ಆ ಕೈಲಾಸದ ವರ್ಣನೆ ಎಲ್ಲ ಕಥೆಯಲ್ಲಿ ಬಂದಿದೆ. ನವರತ್ನಗಳಿಂದ ಕೆತ್ತಿದಂತಹ ಕಲ್ಪವೃಕ್ಷ ಮೊದಲಾದವುಗಳೆಲ್ಲ ಅಲ್ಲಿದ್ದು ಎನ್ನುವುದಾಗಿ. ಅಂತಹ ಕೈಲಾಸದ ಸುಂದರವಾದಂತಹ ಪರ್ವತ ಪ್ರದೇಶದಲ್ಲಿ ಭಗವಂತನಾದಂತಹ ಪರಮೇಶ್ವರ ಕುಳಿತುಕೊಂಡಿದ್ದಾಗ ಅವನ ಮಗನಾದಂತಹ ಸ್ಕಂದ ಅಂದರೆ ಷಣ್ಮುಖ ತಂದೆಯಲ್ಲಿ ಕೇಳ್ತಾನೆ, ಯಾವ ವ್ರತವನ್ನು ಮಾಡುವುದರಿಂದ ಎಲ್ಲ ವಿಘ್ನಗಳು ನಾಶವಾಗ್ತದೆ, ಎಲ್ಲ ಸಂಪತ್ತು ಪ್ರಾಪ್ತಿಯಾಗ್ತದೆ, ಅಂತಹ ಒಂದು ಉತ್ತಮವಾದಂತಹ ವ್ರತವನ್ನು ಉಪದೇಶ ಮಾಡಬೇಕು, ಎಲ್ಲರ ಕಷ್ಟವನ್ನು ಕಳೆಯುವಂತಹ ಯಾವ ವಿಧಾನ ಇದೆ ಅದನ್ನು ಉಪದೇಶಿಸಬೇಕು ಎನ್ನುವುದಾಗಿ ಕೇಳಿದಾಗ ಸ್ವಯಂ ಶಂಕರನೇ ಹೇಳಿದಂತಹ ಈ ಕಥೆ. ಇಂತಹ ಕಥೆಯ ವಿಧಾನವನ್ನು ಪರಮೇಶ್ವರ ಸ್ಕಂದನಿಗೆ, ಷಣ್ಮುಖನಿಗೆ ಹೇಳ್ತಾ ಇದ್ದಾನೆ. ಈ ವ್ರತವನ್ನು ಹೇಗೆ ಮಾಡಬೇಕು ಎನ್ನುವುದನ್ನೆಲ್ಲ ವಿವರವಾಗಿ ಹೇಳಿದ್ದಾನೆ. ಬೆಳಿಗ್ಗೆ ಎದ್ದು ತಿಲಾಮಲಕ ಕಲ್ಕೆನ್ ಅಂತಂದರೆ ಎಳ್ಳಿನ ಎಣ್ಣೆಯಿಂದ ಹಾಗೂ ನೆಲ್ಲಿಕಾಯಿ ಸೇರಿಸಿದಂಥ ಎಳ್ಳಿನ ಎಣ್ಣೆ ಇತ್ಯಾದಿಗಳಿಂದ ನಮ್ಮಲ್ಲಿ ಎಣ್ಣೆ ಸ್ನಾನ ಮಾಡುವುದು ಎನ್ನುವುದಾಗಿ, ಎಣ್ಣೆ ಅನಿಸ್ಕೊಂಡು ಸ್ನಾನ ಮಾಡುವುದು ಎನ್ನುವುದಾಗಿದೆ. ಅಂದರೆ ಅಭ್ಯಂಗ ಸ್ನಾನ ಎನ್ನುವುದಾಗಿ. ಅಂತಹ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ನಿತ್ಯಕರ್ಮಗಳನ್ನು ಪೂರೈಸಿ ಆ ಸ್ಥಳವನ್ನು ಪೂಜೆ ಮಾಡುವಂತಹ, ವ್ರತ ಮಾಡುವಂತಹ ಸ್ಥಳವನ್ನು ಗೋಮಯಾದಿಗಳಿಂದ ಶುದ್ಧೀಕರಿಸಿ ರಂಗವಲ್ಲಿಗಳಿಂದ ಅಲಂಕರಿಸಿ, ಹಾಗೆ ತನ್ನ ಶಕ್ತಿಗೆ ಅನುಸಾರವಾಗಿ ಬಂಗಾರದಿಂದಲೋ ಬೆಳ್ಳಿಯಿಂದಲೋ, ಕೊನೆಯ ಪಕ್ಷ ಇದು ಯಾವುದೂ ಆಗುವುದಿಲ್ಲ ಅಂತಾದರೆ ಮಣ್ಣಿನಿಂದಾದರೂ ಒಂದು ಗಣಪತಿಯ ವಿಗ್ರಹವನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಆ ಪೂಜೆಯ ಸಂದರ್ಭದಲ್ಲಿ ಈ ರೀತಿಯಾಗೆಲ್ಲ ಪೂಜೆ ಮಾಡಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಅದೆಲ್ಲ ನಮ್ಮಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ, ಆ ರೀತಿಯಾದಂತಹ ಕಜ್ಜಾಯಗಳನ್ನು ಇತ್ಯಾದಿಗಳನ್ನು ಅನೇಕ ವಿಧವಾಗಿ ಕಜ್ಜಾಯಗಳನ್ನು ಇತ್ಯಾದಿಗಳನ್ನು ನಿರ್ಮಾಣ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಎನ್ನುವುದಾಗಿ ಹೇಳಿದ. ಹಾಗೆ ಮುಂದೆ ಬ್ರಾಹ್ಮಣರಿಗೆ ಈ ಕಥೆಯನ್ನು ಕೇಳಬೇಕು. ಕಥೆಯನ್ನು ಕೇಳಿಕೊಂಡು ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಈ ರೀತಿಯಾದಂತಹ ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ಎಲ್ಲ ಕಷ್ಟಗಳು ನಾಶವಾಗ್ತದೆ ಹಾಗೂ ಎಲ್ಲ ರೀತಿಯಾದಂತಹ ವಿಘ್ನಗಳು ನಾಶವಾಗ್ತದೆ ಎನ್ನುವುದಾಗಿ ಭಗವಂತನಾದಂತಹ ಶಂಕರ ತನ್ನ ಮಗನಾದಂತಹ ಷಣ್ಮುಖನಿಗೆ ಹೇಳಿದ. ವಿಶೇಷವಾಗಿ ಇದರಲ್ಲಿ ಒಂದೆರಡನ್ನು ಉಲ್ಲೇಖ ಮಾಡುವಂಥದ್ದು ಅಂತಂದರೆ ದೂರ್ವೆಯಿಂದ ಮಾಡುವಂತಹ ಅರ್ಚನೆ ಹಾಗೂ ತುಪ್ಪದಿಂದ ಮಾಡಿದಂತಹ 21 ಭಕ್ಷ್ಯಗಳು ಎನ್ನುವುದಾಗಿ ನೈವೇದ್ಯಕ್ಕೆ ಹೇಳಿದಂಥದ್ದು. ಇದು ಅನೇಕ ಮನೆಗಳಲ್ಲಿ ಇವತ್ತಿಗೂ ಕೂಡ 21 ಬಗೆಯಾಗಬೇಕು ನಮ್ಮಲ್ಲಿ ಎನ್ನುವುದಾಗಿ ಚೌತಿ ಹಬ್ಬದಲ್ಲಿ ಮಾಡುವುದಿದೆ. ಹಾಗಾಗಿ ಇದು ಭಗವಂತನಿಂದ ಹೇಳಲ್ಪಟ್ಟಂತಹ ಪುರಾಣದ ಕಥೆಯಲ್ಲಿ ಬಂದಿರುವಂತಹ ಮಾತು ಎನ್ನುವುದಾಗಿ ಅರ್ಥ. ಹಾಗೆ 21 ಭಕ್ಷ್ಯಗಳು ತೆಂಗಿನಕಾಯಿ, ಬಾಳೆಹಣ್ಣು, ವಿಶೇಷವಾಗಿ ನೇರಳೆ ಹಣ್ಣು ಹಾಗೂ ಬೇಲದ ಹಣ್ಣು, ಕಪಿತ್ಥ ಫಲವನ್ನು ಸೇವಿಸುವವ ಎನ್ನುವುದಾಗಿ ಸಿದ್ಧಿವಿನಾಯಕನಿಗೆ ಗಣಪತಿಗೆ ಹೆಸರಿರುವಂಥದ್ದು. ಹಾಗಾಗಿ ಬೇಲದ ಹಣ್ಣು, ಕಬ್ಬು ಹಾಗೂ ಅನೇಕ ವಿಧವಾದಂತಹ ಭಕ್ಷ್ಯಗಳು, ಫಲಗಳು ಮೊದಲಾದವುಗಳನ್ನು ನಿವೇದನೆ ಮಾಡಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಹಾಗೆ ಭಗವಂತನ ಎದುರಿನಲ್ಲಿ ಹಾಡನ್ನು ಹಾಡಬೇಕು, ನಾಟ್ಯವನ್ನು ಮಾಡಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಆ ನಂತರದಲ್ಲಿ ಆ ವ್ರತದ ಮರುದಿವಸ ಬೆಳಿಗ್ಗೆಯ ದಿವಸ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಬಾಗಿನ ಇತ್ಯಾದಿಗಳನ್ನು ದಾನವನ್ನು ಮಾಡಬೇಕು, ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು, ದಕ್ಷಿಣಾದಿಗಳಿಂದ ಸಂತೃಪ್ತರನ್ನಾಗಿ ಮಾಡಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಹಾಗೆ ಪುನಃ ಭಗವಂತನನ್ನ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ವಿಶೇಷವಾಗಿ ಯಜ್ಞೋಪವೀತ ಇತ್ಯಾದಿಗಳನ್ನು ತನ್ನ ಶಕ್ತಿಗೆ ಅನುಸಾರವಾಗಿ ದಾನವನ್ನು ಮಾಡಬೇಕು, ಫಲತಾಂಬೂಲಾದಿಗಳನ್ನು ಕೊಡಬೇಕು ಎನ್ನುವುದಾಗಿ ಹೇಳಿದ್ದಾರೆ.
ಇಂತಹ ವ್ರತ 3 ಲೋಕದಲ್ಲಿಯೂ ಅತ್ಯಂತ ಪ್ರಸಿದ್ಧವಾದಂತಹ ವ್ರತ ಎನ್ನುವುದಾಗಿ ಹೇಳಿರುವಂತಹ ಮಾತು. ಹಾಗೆ ಮುನಿಗಳು, ದೇವತೆಗಳು, ಗಂಧರ್ವರು, ಕಿನ್ನರರು ಮೊದಲಾಗಿ ಆಚರಿಸಿ ತಮ್ಮ ಸಕಲ ಕಾಮನೆಗಳನ್ನು ಈಡೇರಿಸಿಕೊಂಡರು ಈ ವ್ರತದಿಂದ ಎನ್ನುವುದಾಗಿ ಭಗವಂತ ಹೇಳಿದ್ದಾನೆ. ಆ ಪ್ರಕಾರವಾಗಿ ಧರ್ಮರಾಜನಲ್ಲಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ನೀನು ಕೂಡ ಈ ವ್ರತವನ್ನು ಆಚರಿಸು ಎನ್ನುವುದಾಗಿ ಹೇಳಿದಾಗ ಧರ್ಮರಾಜ ಆ ಕಾಲವನ್ನೇ ಎದುರು ನೋಡತೊಡಗಿದ. ಭಾದ್ರಪದ ಮಾಸದ ಚತುರ್ಥಿಯ ಕಾಲವನ್ನೇ ಧರ್ಮರಾಜ ಎದುರು ನೋಡುವುದಕ್ಕೆ ಪ್ರಾರಂಭ ಮಾಡಿದ. ಆ ಭಾದ್ರಪದ ಮಾಸದ ಚತುರ್ಥಿ ಪ್ರಾಪ್ತವಾದ ದಿನದಂದು ಹೀಗೆ ಋಷಿಗಳು ಹೇಳಿದ ಪ್ರಕಾರವಾಗಿ ನಿಯಮಾನುಸಾರವಾಗಿ ಆ ವ್ರತವನ್ನು ತನ್ನ ಶಕ್ತಿಯನುಸಾರವಾಗಿ ಮಾಡಿದ ವ್ರತದ ಪ್ರಭಾವದಿಂದಾಗಿ ಧರ್ಮರಾಜನಿಗೆ ಎಲ್ಲ ರೀತಿಯಾದಂತಹ ಭೋಗ ಭಾಗ್ಯಗಳು ಲಭಿಸಿದವು ಎನ್ನುವುದಾಗಿ ಭಗವಂತ ಹೇಳಿದಂತಹ ಮಾತು. ಆ ನಂತರದಲ್ಲಿ ಈ ವ್ರತವನ್ನು ಮತ್ತೆ ಯಾರ್ಯಾರು ಮಾಡಿದ್ದಾರೆ ಎನ್ನುವಂತಹ ಈ ವ್ರತದ ಇತಿಹಾಸ ಏನು ಎನ್ನುವುದನ್ನೆಲ್ಲ ಮುಂದೆ ಹೇಳುತ್ತಾ ಇದ್ದಾರೆ. ಈ ವ್ರತದ ಪ್ರಭಾವದಿಂದ ನಳ ಮಹಾರಾಜ ತನ್ನ ಪತ್ನಿಯಾದಂತಹ ದಮಯಂತಿಯನ್ನ ಪುನಃ ಸೇರಿದ ಎನ್ನುವುದಾಗಿ. ಇದೆಲ್ಲ ಕಥೆಯನ್ನು ವಿಸ್ತಾರವಾಗಿ ಹೇಳುವುದಕ್ಕಾಗುವುದಿಲ್ಲ, ಸಣ್ಣದಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ನಳ ದಮಯಂತಿಯರ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಆ ನಳ ದಮಯಂತಿಯನ್ನ ಪುನಃ ಸೇರುವಾಗ ಇಂತಹ ವ್ರತದ ಮಹಿಮೆ ಎನ್ನುವಂಥದ್ದಲ್ಲಿದೆ ಎನ್ನುವುದಾಗಿ. ಮುಂದೆ ಪ್ರಸಿದ್ಧವಾದಂತಹ ಸ್ಯಮಂತಕ ಉಪಾಖ್ಯಾನ ಎನ್ನುವುದಾಗಿ ಈಗಷ್ಟೇ ಪುರಾಣದಲ್ಲಿ ಬಂದಂತಹ ಮಾತು. ಆ ಕೃಷ್ಣನಿಗೆ ಸ್ಯಮಂತಕ ಮಣಿಯನ್ನ ಕದ್ದಿರುವಂತಹ ಅಪವಾದ ಬಂದಾಗ ಆತನೂ ಕೂಡ ಈ ಸಿದ್ಧಿವಿನಾಯಕನ ವ್ರತದ ಮಹಿಮೆಯಿಂದಾಗಿ ಆ ಅಪವಾದದಿಂದ ದೂರವಾದ ಎನ್ನುವುದಾಗಿ. ಹಾಗಾಗಿ ಆ ಕೃಷ್ಣನಿಗೂ ಕೂಡ ಅಪವಾದವನ್ನು ದೂರ ಮಾಡಿತು ಈ ವ್ರತ ಎನ್ನುವುದಾಗಿ. ಆ ನಂತರದಲ್ಲಿ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡುವಾಗ ಈ ವ್ರತವನ್ನು ಆಚರಿಸಿದ ಎನ್ನುವುದಾಗಿ. ಆ ವ್ರತದ ಆಚರಣೆಯ ಮಹಿಮೆಯಿಂದಾಗಿ ವೃತ್ರಾಸುರನ ಸಂಹಾರವನ್ನು ಮಾಡಿದ. ಹಾಗೆ ರಾವಣನನ್ನು ಸಂಹರಿಸುವಾಗ ರಾಮನೂ ಕೂಡ ಈ ಸಿದ್ಧಿವಿನಾಯಕ ವ್ರತವನ್ನು ಮಾಡಿದ. ಗಂಗೆಯನ್ನ ಭೂಮಿಗೆ ತರುವಾಗ ಭಗೀರಥ ಕೂಡ ಈ ವ್ರತವನ್ನು ಆಚರಿಸಿದ ಎನ್ನುವುದಾಗಿ. ಇಷ್ಟಲ್ಲದೆ ಸ್ವಯಂ ಶಂಕರನೇ ಹೇಳ್ತಾ ಇದ್ದಾನೆ, ನಾನೂ ಕೂಡ ಕುಷ್ಠರೋಗದಿಂದ ಬಳಲುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ವ್ರತದ ಮಹಿಮೆಯಿಂದಾಗಿ ಆ ರೋಗದಿಂದ ಮುಕ್ತನಾಗಿದ್ದೇನೆ ಎನ್ನುವುದಾಗಿ ಶಂಕರ ಹೇಳಿದ. ಇಂತಹ ವ್ರತವನ್ನು ಧರ್ಮರಾಜ ಮಾಡಿ ತನ್ನ ರಾಜ್ಯವನ್ನ ಹಾಗೂ ತನ್ನ ಎಲ್ಲ ಸಂಪತ್ತನ್ನ ಪುನಃ ಪಡೆದ. ಇಷ್ಟಲ್ಲದೆ ಈ ವ್ರತವನ್ನ ಉಪದೇಶಿಸಿದಂತಹ ಶಂಕರ ಹೇಳುತ್ತಾ ಇದ್ದಾನೆ, ಈ ವ್ರತವನ್ನ ಯಾವುದೋ ಒಬ್ಬರು ಮಾಡಬೇಕು, ಒಂದು ಜಾತಿಯವರು ಮಾಡಬೇಕು ಎನ್ನುವುದಾಗಲ್ಲ. ಚೌತಿ ಹಬ್ಬದ ಈ ವ್ರತವನ್ನ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೂಡ ಅವರವರ ಶಕ್ತಿ ಅನುಸಾರವಾಗಿ, ಅವರವರ ಅರ್ಹತೆಗೆ, ಅವರವರ ಅಧಿಕಾರಕ್ಕೆ ಅನುಸಾರವಾಗಿ ಮಾಡಬಹುದು ಎನ್ನುವುದಾಗಿ ದೇವರು ಹೇಳಿದಂತಹ ಮಾತು. ಇಂತಹ ವ್ರತದ ಆಚರಣೆಯಿಂದ ಕಲಿಯುಗದಲ್ಲಿ ಅತ್ಯಂತ ಮುಖ್ಯವಾಗಿ ಎಲ್ಲ ವಿಧವಾದಂತಹ ವಿಘ್ನಗಳು ನಾಶವಾಗುತ್ತವೆ, ಎಲ್ಲ ವಿಧವಾದಂತಹ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎನ್ನುವುದಾಗಿ ಸೂತ ಪುರಾಣಿಕರು ಧರ್ಮರಾಜನಿಗೆ ಹೇಳಿದರು ಎನ್ನುವುದಾಗಿ ಈ ಕಥೆಯಲ್ಲಿ ಬರುವಂತಹ ಮಾತು. ಈ ರೀತಿಯಾದಂತಹ ವ್ರತದ ಕಥೆಯ ಮಹಿಮೆಯನ್ನು ನೀವೆಲ್ಲ ಇವತ್ತು ಕುಳಿತುಕೊಂಡು ಕೇಳಿದ್ದೀರಿ. ಕೇಳಿದಂತಹ ನಿಮಗೆ ಹಾಗೂ ಈ ಕುಟುಂಬದವರಿಗೆ ಎಲ್ಲರಿಗೆ ಸಿದ್ಧಿವಿನಾಯಕನ ಅನುಗ್ರಹದಿಂದ ಎಲ್ಲ ವಿಧವಾದಂತಹ ವಿಘ್ನಗಳು ವಿನಾಶವಾಗುವಂತಾಗಲಿ, ದುಃಖ, ದಾರಿದ್ರ್ಯ, ದೌರ್ಭಾಗ್ಯ ಇತ್ಯಾದಿ ಎಲ್ಲ ನಿವಾರಣೆಯಾಗುವಂತಾಗಲಿ. ಈ ವಿಶೇಷವಾಗಿ ಅತ್ಯಂತ ಶೀಘ್ರವಾಗಿ ವರವನ್ನು ಕೊಡುವಂತಹ ದೇವರು, ಈ ವ್ರತದಿಂದ ಸಂತುಷ್ಟನಾಗಿ ಅತ್ಯಂತ ಶೀಘ್ರವಾಗಿ ವರವನ್ನು ಕೊಡುವಂತಹ ದೇವರು ಸಿದ್ಧಿವಿನಾಯಕ ಎನ್ನುವ ಕಾರಣಕ್ಕಾಗಿ ವರಸಿದ್ಧಿವಿನಾಯಕ ಎನ್ನುವುದಾಗಿ ಆತನನ್ನು ಕೊಂಡಾಡಿದ್ದಾರೆ. ಅಂತಹ ವರಸಿದ್ಧಿ ವಿನಾಯಕನ ಅನುಗ್ರಹದಿಂದ ನಿಮಗೆಲ್ಲರಿಗೂ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಉಂಟಾಗುವಂತಾಗಲಿ ಎನ್ನುವುದಾಗಿ ಈ ಕಥೆಯ ಕೊನೆಯಲ್ಲಿ ಆಶಿಸುತ್ತಾ ಕಥೆಗೆ ಮಂಗಳವನ್ನು ಮಾಡ್ತಾ ಇದ್ದಾರೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇಣ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಸ್ವಸ್ತಿ.